ಎಲ್ರಿಗೂ ನಮಸ್ಕಾರ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರುವಂಥ ಮನೆ ಯಾವ ಮನೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ನಾವಿಲ್ಲಿ ನೋಡುವಾಗ ಈ ಮನೆಗೆ ತಾಗಿ ಗೋಡೆಗೆ ತೆಗೆ ಈ ಥರ ಮರದ ತೊಟ್ಟಿಲುಗಳನ್ನೆಲ್ಲ ಇಟ್ಟಿದ್ರು. ತುಂಬ ಅಂದರೆ ತುಂಬ ತೊಟ್ಟಿಲುಗಳಿದ್ವು. ಮಾತ್ರ ಮರದ ತೊಟ್ಟಿಲುಗಳೇ ಇರುವಂಥದ್ದು ಹಳೆ ಕಾಲದ್ದೇ. ಆದರೆ ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಕ್ಲಿಯರಾಗಿ ಅಷ್ಟೊಂದು ತೊಟ್ಟಿಲುಗಳೇನು ಕಾಣಿಸ್ತಾ ಇಲ್ಲ. ಯಾಕಂದರೆ ಅಲ್ಲೆಲ್ಲ ಕಿಟಕಿದೆ, ಅದು ಗೋಡೆ ಮತ್ತು ಕಿಟಕಿದ ಇದು ಕಂಬಿ ಅಂತಾರಲ್ಲ ಅದೆಲ್ಲ ಅಡ್ಡಾಗಿರೋದು ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರೊಳಗಡೆ ಎಲ್ಲ ಒಂದು ರಾಶಿ ಇಟ್ಟಿದ್ರು ತೊಟ್ಲುಗಳು, ಬರೀ ಮರದ ತೊಟ್ಟಿಲುಗಳೇ. ಹಾಗೆ ನಾವು ಈ ಮನೆಗೆ ಹೋಗ್ತಾ ಇದ್ದೀವಿ. ಇದು ಯಾರ ಮನೆ ಅಂತ ಹೇಳಿದ್ರೆ ಬೇರೆ ಯಾರ ಮನೆಯೂ ಅಲ್ಲ, ನನ್ನ ಅಜ್ಜನ ಮನೆ, ಅಮ್ಮನ ತಂದೆಯ ಮನೆ. ಇದನ್ನು ತೋರಿಸೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ, ಮತ್ತು ಹೋಗೋದಕ್ಕೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಯಾವಾಗಲಿಂದನೂ ಅಂದರೆ ಮನೆ ಇದೆ ಅಂತ ಗೊತ್ತು ಬಿಟ್ಟರೆ ಎಲ್ಲಿ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಎಷ್ಟು ವರ್ಷದಿಂದ ಕೇಳಿದ್ದೀವಿ ಬಿಟ್ಟರೆ ಈ ಥರ ಮನೆ ಕೊಟ್ಟಿದ್ದಾರಂತೆ ಮಣಿಪಾಲದಲ್ಲಿದೆ ಅಂತ ಹೇಳ್ಬಿಟ್ಟು. ಆದರೆ ನಮ್ಗೆ ಗೊತ್ತಿರಲಿಲ್ಲ ಎಲ್ಲಿದೆ, ಏನೋ ಅಡ್ರೆಸ್ಸೇ ಗೊತ್ತಿರಲಿಲ್ಲ ನಮ್ಗೆ ಸರಿಯಾಗಿ. ಆದರೆ ಇವಾಗ ಗೊತ್ತಾಗಿ. ಆದರೆ ನಾನು ಇದು ಮಾಡಿರುವಂಥದ್ದು ವೀಡಿಯೋ ಇದೆ ನನ್ನ ಅಜ್ಜನ ಮನೆ. ಇದು ವೀಡಿಯೋ ಮಾಡಿದ್ದೆ ನಾನು ಒಂದು 8-9 ತಿಂಗಳ ಹಿಂದಿನ ವೀಡಿಯೋ. ಇದು ಹಳೇದು ವೀಡಿಯೋ ಹಾಕಿರಲಿಲ್ಲ ನಾನು, ಇವಾಗ ವೀಡಿಯೋ ಹಾಕ್ತಾ ಇರೋವಂಥದ್ದು. ಹಾಗೆ ಈ ಮನೆ ಸ್ವಲ್ಪ ಇದು ಬಿಸಿಲಿಗೆ ಇರೋದ್ರಿಂದ ಈ ಥರ ಡಿಮ್ ಆಗ್ತಾಯಿದೆ. ಹಾಗೆ ಈ ಥರ ಮೆಟ್ಲಿತ್ತು. ಇದನ್ನು ನಮಗೆ ಒಂಥರ ಖುಷಿಯಾಗುತ್ತೆ, ಯಾಕಂದರೆ ನಾವು ಈ ಮನೆ ನೋಡಿಲ್ಲ. ನನ್ನ ಅಜ್ಜನ ಮನೆ ನೋಡಿದ್ದೀನಿ, ಇದು ಅಜ್ಜನ ಮನೆ ಆ ಥರ ಇರುತ್ತೆ. ಇದು ಅಜ್ಜನ ತಂದೆ ಮನೆಯೋ ತಾಯಿ ಮನೆಯೋ ಅಥವಾ ಆ ಥರ ಇನ್ನೂ ನಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅಜ್ಜನ ಮನೆ ಇದು ಹೆಂಗವಳ್ಳಿ ಕೋರ್ರ ಮನೆ ಅಂತ ಹೇಳ್ಬಿಟ್ಟು, ಕೋರ್ರ ಮನೆ ಸಂಜೀವ್ ಶೆಟ್ರ್ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಅಜ್ಜನ ಹೆಸರು. ಹಾಗೆ ಈ ಥರ ಹೆಸರು ಕೋರ್ರ ಮನೆ ಸಂಜೀವ್ ಶೆಟ್ರ್ ಮನೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜನ ಹೆಸರಿತ್ತು. ಹಾಗೆ ಈ ಮನೆ ಹೇಗೆ ಅಂತ ಹೇಳಿದರೆ ಒಳಗಡೆ ಫುಲ್ ಇದು ಮಾಡಿದರು, ಬಂದ್ ಮಾಡಿದರು. ಒಳಗಡೆ ಹೋಗುವಾಗಿರಲಿಲ್ಲ, ಬರೀ ಹಬ್ಬಗಳು ಮಾತ್ರ ನಮಗೆ ನೋಡೋಕ್ಕೆ ಸಿಕ್ಕಿರುವಂಥದ್ದು. ಏನೋ ಒಂದು ಖುಷಿ, ರೋಮಾಂಚನ, ಏನೋ ಒಂಥರ ಗೌರವ, ಅದು ಏನಂತಲೇ ಗೊತ್ತಾಗ್ತದೆ ನೋಡಿ. ನಾಯಿನ ಒಲಗಿರೋದು ನೋಡಿ. ಹಾಗೆ ಇಲ್ಲಿ ಈ ಥರ ಕಲ್ಲುಗಳನ್ನೆಲ್ಲ ಇಟ್ಟಿದ್ರು ನೋಡಿ. ಇದೆಲ್ಲ ಜಜ್ಜೋ ಕಲ್ಲು, ಮಸೆ ಅಂತ ಕಲ್ಲು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ತೀವಿ ನೋಡಿ, ಆ ಥರದ ಕಲ್ಲುಗಳೆಲ್ಲ ಇದೆಲ್ಲ ಮನೆಗೆ ಉಪಯೋಗಿಸುವಂಥದ್ದು. ಇದು ಹಳೆ ಕಾಲದಲ್ಲಿತ್ತು. ಇವಾಗಲೂ ನಮಗೆ ಈ ಥರ ಎಲ್ಲೋ ಸಿಗುತ್ತೆ, ಕಡಿಮೆ ಸಿಗೋದು ಈ ಥರದ ಕಲ್ಲು, ಆದರೆ ಸಿಗುತ್ತೆ ಇವಾಗಲೂ ಇದೆ ಆ ಟೈಪಲ್ಲಿರೋ ಕಲ್ಲು. ಇದೆಲ್ಲ ತಾಮ್ರದ ಹಂಡೆಗಳು ನೋಡಿ. ಎಷ್ಟೊಂದು ತಾಮ್ರದ ಹಂಡೆಗಳು, ಹಿತ್ತಾಳೆ ತಾಮ್ರದ ಹಂಡೆಗಳು. ಇದೆಲ್ಲ ಚಿಮಣೆ ಎಣ್ಣೆ ಸೋಸ್ತೀವಿ ನೋಡಿ ಕ್ಯಾನಿಗೆ, ಕುಣಿಲ್ ಅಂತ ಹೇಳ್ತೀವಿ ಇದನ್ನು. ಚೆಲ್ದಿದ್ದಾಗೆ ಕ್ಯಾನಿಗೆ ಅದನ್ನು ಇಟ್ಬಿಟ್ಟು ಎಣ್ಣೆ ಸುರಿಯೋದು. ಇದು ಬಿದಿರಿನ ಬುಟ್ಟಿ. ಹಾಗೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ಮಣ್ಣಿನ ಬಾಣಿ, ಅದು ಕಂಬದ ಹಿಂದ್ಗಡೆ. ಹಾಗೆ ಇಲ್ಲೊಂದು ಬೃಹದಾಕಾರವಾಗಿರುವಂಥದ್ದು ದೊಡ್ಡದಂದ್ರೆ ನೋಡೋಕ್ಕಷ್ಟು ಚೆನ್ನಾಗಿತ್ತಂದರೆ ಎಷ್ಟು ದೊಡ್ಡದಂದ್ರೆ ದೊಡ್ಡದು. ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗಲ್ಲ ಅಷ್ಟೊಂದು ಕ್ಲಿಯರಾಗಿ ನೋಡಿ. ಇಲ್ಲಿ ಒಂದು ಕೆತ್ತನೆ ಮರದಲ್ಲಿ ಮಾಡಿರುವಂಥದ್ದು ಯಾವ ಥರ ಇದೆ ನೋಡಿ, ಕೋಣನ್ನು ಕೆತ್ತನೆ ಮಾಡಿರುವಂಥದ್ದು. ಪಟ್ಟ ಅಬ್ಸರ್ವ್ ಮಾಡಿ ನೋಡಿ, ನೋಡಿ ಎಷ್ಟು ಚೆಂದ ಇದೆ ನೋಡಿ. ನೋಡಿ ಇಲ್ಲೊಂದು ಹೀಗೆ ಕೆತ್ತನೆ. ತಾಮ್ರದ ಹಂಡೆ ಇದೆಲ್ಲ ತಾಮ್ರದ ಹಂಡೆ ತುಂಬ ದೊಡ್ಡದಿತ್ತು, ನೋಡೋದಕ್ಕೆ ಚೆನ್ನಾಗಿತ್ತು ಮಾತ್ರ. ಇದೆಲ್ಲ ಬಾಣಿ, ಮಣ್ಣಿನ ಬಾಣಿ. ಇದು ಮರದ ಕವಾಟ, ಅವಾಗೆಲ್ಲ ಉಪಯೋಗಿಸ್ತಾಯಿದ್ರು, ಪುಸ್ತಕ ಇಡೋದಕ್ಕೆಲ್ಲ ಉಪಯೋಗಿಸ್ತಾ ಇದ್ದಂಥದ್ದು ಹಿರಿಯರು. ಇವಾಗಲೂ ಹಳೆಯ ಪುಸ್ತಕಗಳು ಅದರೊಳಗಡೆ ಇದ್ದು, ಹೊಸದಲ್ಲ ಪುಸ್ತಕಗಳೇ, ಇದೆಲ್ಲ ಹಳೆಯದು. ಹಾಗೆಲ್ಲ ಉಪಯೋಗಿಸ್ತಾಯಿದ್ರು. ದೊಡ್ಡ ದೊಡ್ಡ ಕಪಾಟುಗಳು ಮರದ್ದು, ಅಂದರೆ ಒಂದೊಂದು ಇಷ್ಟಿಷ್ಟು ದಪ್ಪ ಇರ್ತಾಯಿದ್ವು ಆ ಕಪಾಟದ ಬಾಗಿಲುಗಳೆಲ್ಲ. ಈ ಥರ ಮಣ್ಣಿನ ಬಾಣಿಗಳೆಲ್ಲ ನೋಡಿ. ಅದಕ್ಕೆ ಮಣ್ಣಿನ ಬಾಣಿಗೆ ಮುಚ್ಚಿರೋದು ನೋಡಿ, ಆ ಮುಚ್ಚಿರೋದು ಸಹ ಉಡ್ಡಿಂದೆ, ಅದು ಮರದಿಂದ ಮಾಡಿರುವಂಥದ್ದು. ಇಷ್ಟು ದಪ್ಪ ಇರುತ್ತೆ ಅದು. ಎಷ್ಟು ಬುದ್ಧಿವಂತರು ನೋಡಿ ಆಗಿನವರು. ಮುಚ್ಚೋದಕ್ಕೆ ಪಾತ್ರೆಗಳನ್ನೆಲ್ಲ ತಂದು ಮುಚ್ತಾ ಇರಲಿಲ್ಲ, ಇವಾಗಿನ ಥರ ಪ್ಲೇಟ್ಗಳನ್ನು ಮುಚ್ತಾ ಇರಲಿಲ್ಲ. ಇದು ಬಿದಿರಿನ ಬುಟ್ಟಿ, ಮರದಿಂದನೇ. ಅವಾಗೆಲ್ಲ ಅದೆಷ್ಟು ಮರ ಯೂಸ್ ಮಾಡ್ತಾಯಿದ್ರು, ಎಷ್ಟೊಂದು ಮರಗಳು ಸಿಗ್ತಿದ್ವು ನೋಡಿ. ಈ ಮರದ ದಿಮ್ಮಿಗಳು ಹೆಂಗಿದ್ದಾವೆ ನೋಡಿ, ಕಂಬಗಳೆಲ್ಲ ಇಷ್ಟಿಷ್ಟು ದಪ್ಪದ್ದೆಲ್ಲ. ಮುಚ್ಚಳವನ್ನು ಸಹ ಮರದ್ದೇ ಉಪಯೋಗಿಸ್ತಾಯಿದ್ರು ಪಾತ್ರೆಗಳಿಗೆ. ಇದು ನನ್ನ ಅಂದರೆ ಅಜ್ಜನಿಗೆ ಸೊಸೆ ಆಗಬೇಕು, ಮಗನ ಹೆಂಡ್ತಿ, ನನ್ನ ಮಾವನ ಹೆಂಡ್ತಿ ಆಗ್ತಾರೆ. ಹಾಗೆ ಇವರು ಖುಷಿ ಪಟ್ರು ಈ ಮನೆಗೆ ಬಂದಿದ್ದಕ್ಕೆ. ನನ್ನ ಮಾವನ ಮನೆ ಅಂತ, ಯಾಕಂದರೆ ನಾವೇ ನೋಡಿಲ್ಲ ಅಂಥದ್ರಲ್ಲಿ ಇವರಂತೂ ಮದುವೆಯಾಗಿ ಬಂದಿರೋರು, ಇವ್ರಿಗೆ ಗೊತ್ತಿಲ್ಲ ನೋಡಿ. ಇದೆಲ್ಲ ಎಷ್ಟು ಚೆಂದ ಇದೆ ನೋಡಿ. ಅಂದರೆ ಪಾಲಿಶ್ ಇಲ್ಲ, ಪಾಲಿಶ್ ಹಾಕಿಲ್ಲ, ಎಲ್ಲ ಡಲ್ಲಾಗಿದೆ ಒಂಚೂರು. ಹಾಗೆ ತುಂಬ ಖುಷಿ ಆಯ್ತು ಇವರಿಗೆ. ತುಂಬ ಕೂತ್ಕೊಂಡು ನನ್ನ ಮಾವನ ಮನೆ ಕೂತ್ಕೊಂಡಿದ್ದೀನಿ ನೋಡಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು. ಇದು ಮರದ ಇದು ಭರಣಿಗಳಿವೆಲ್ಲ ನೋಡಿ. ಇದು ದ್ವಾರ ಬಾಗಿಲಿದೆ ಹೋಗೋದಕ್ಕೆ, ಮನೆ ಒಳಗಡೆ ಹೋಗೋದಕ್ಕೆ.
ಒಳಗಡೆ ಎಲ್ಲ ಹಳೆ ಸಾಮಾನುಗಳೆಲ್ಲ ತುಂಬಿಟ್ಟಿದ್ದಾರೆ. ಅಂದರೆ ಈ ರಿಪೇರಿದೆಲ್ಲ ಸಾಮಾನುಗಳು ತುಂಬ ಇರುತ್ತಲ್ವ, ಅದೆಲ್ಲ ತುಂಬಿಟ್ಟಿದ್ದಾರಂತೆ. ಹಾಗೆ ಒಂದು ಸುತ್ತು ನನ್ನ ಅಜ್ಜನ ಮನೆ, ಒಂದು ಸುತ್ತು ನೋಡಿ. ಖುಷಿ ಆಯಿತು. ನನ್ನ ಅಜ್ಜ ಒಂದು ಜಮೀನ್ದಾರಕ್ಕೆ ಮನೆತನದಲ್ಲಿ ಹುಟ್ಟಿದವರು. ಇವರು ಊರಿಗೆ ಒಂದು ಮೊಳಹಳ್ಳಿ ಅಂತೇಳಿ ಅಲ್ಲಿ ನೆಲೆಸ್ತಾರೆ. ಅಲ್ಲಿ ಊರಿಗೆ ಬಾವಿ, ಪಂಚಾಯತ್ ಆಫೀಸು, ಶಾಲೆ ಇವುಗಳ ನಿರ್ಮಾಣಗಳಿಗೆ ಇವರ ಸಹಕಾರ ತುಂಬ ಇತ್ತು. ಮತ್ತು ಶಾಲೆ ಎಲ್ಲ ಇವರೇ ಮಾಡಿರ್ತಾರೆ, ಕಟ್ಟಿಸ್ತಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ಈ ನಮ್ಮ ಮಕ್ಕಳು ಸಹ ಈ ಮನೇನ ನೋಡ್ಬೋದು. ಇವಾಗ ಏನಾದರೂ ಬಿದ್ದು ಹಾಳಾಗೋಗಿದ್ರೆ ಆ ಕಂಬಗಳನ್ನು ಯಾರಿಗೋ ಮಾರಿ ಆ ಥರ ಎಲ್ಲ ಆಗಿದ್ದರೆ, ಅಥವಾ ಮನೆ ಬಿದ್ದೋಗಿದ್ರೆ ನೋಡಿಕೊಳ್ಳೋರು ಇಲ್ದಿದ್ರೆ, ಆ ಥರ ಆಗಿದ್ದಿದ್ರೆ ಹಾಳಾಗೋಗಿರೋದಲ್ವ, ನಮ್ಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಇವತ್ತು ನಮ್ಮ ಅಜ್ಜನ ಮನೆ ಇವಾಗಲೂ ಇದೆ. ಅಜ್ಜನ ಮನೆನೋ, ಅಜ್ಜನ ತಂದೆ ಮನೆನೋ, ಆ ತಾಯಿ ಮನೆನೋ, ಆ ಥರದ ಮನೆ ಇದು ನಮ್ಮ ಮಕ್ಕಳು ನೋಡ್ಬೋದು. ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು ಅಂತ ಆ ಥರನೂ ನೋಡ್ಬೋದು. ಯಾಕಂದರೆ ಇವರು ಈ ಥರ ಕಟ್ಟಿ ಇಟ್ಟಿರೋದ್ರಿಂದ ನಮಗೊಂದು ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಖುಷಿಯಾಗತ್ತೆ ಈ ಥರ ಎಲ್ಲ ನಾವು ನೋಡೋದಕ್ಕೆ. ಯಾಕಂದರೆ ಕೆಲವು ಸಲ ಇವತ್ತಿಗೂ ಕೆಲವರಿಗೆಲ್ಲ ಅಜ್ಜನ ಮನೆಯೇ ಗೊತ್ತಿಲ್ಲ. ಇದು ಸಾಂಬಾರು ಬಟ್ಲು ಮಸಾಲೆ ಎಲ್ಲ ತುಂಬಿಡುವಂಥದ್ದು. ಅಜ್ಜಂದಿರ ಮನೆ ಗೊತ್ತಿಲ್ಲ, ಯಾಕಂದರೆ ಬಿದ್ದೋಗಿರುತ್ತೆ. ತಾಯಿ ಮನೆ ಗೊತ್ತಿರಲ್ಲ, ಬಿದ್ದೋಗಿರುತ್ತೆ ಅಥವಾ ಬಿಟ್ಟು ಬಂದಿರುತ್ತೆ, ಯಾವ ಮನೆ ಅಂತ ಗೊತ್ತಿರಲಿಲ್ಲ. ಹೀಗೆಲ್ಲ ಎಷ್ಟೋ ಇರುತ್ತೆ. ಆದರೆ ಇವತ್ತು ಈ ಥರ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಕೊಟ್ಟಿರೋದ್ರಿಂದ ಮನೇನ ನೋಡ್ಬೋದು. ಯಾಕಂದರೆ ಈ ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ ನೋಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಕಂಬಗಳನ್ನು ಮಾರುವಂಥದ್ದು, ದಿಮ್ಮಿಗಳನ್ನು ಮಾರುವಂಥದ್ದು, ಈ ಪಕ್ಕಾಸ್ ಅಂತಾರೆ ನೋಡಿ, ಪಕ್ಕಾಸ್ ಅಂತಾರೆ ಮೇಲ್ಗಡೆದೆಲ್ಲ, ಈ ಉಡ್ಡಿಂದೆಲ್ಲ ಮಾಡಿರ್ತಾರೆ. ಆ ಥರದ್ದೆಲ್ಲ ಮಾರಿದರೆ, ಅಥವಾ ಏನಂತೀರ, ಒರ್ಲೆ ಹಿಡಿದು ಹೋಗುವಂಥದ್ದು, ಮಣ್ಣು ಹಿಡಿದು ಹೋಗುವಂಥದ್ದು ಅಂತಾರೆ. ಆ ಥರ ಎಲ್ಲ ಆಗಿರುತ್ತೆ. ಎಲ್ಲ ಹಾಳಾಗಿರುತ್ತೆ, ನೋಡೋಕ್ಕೆ ಸಿಗಲ್ಲ. ಇದು ಕೊಟ್ಟಿರೋದ್ರಿಂದ ನಮಗೆ ನೋಡೋದಕ್ಕೆ ಸಿಕ್ತು. ಈ ಥರ ಇಲ್ಲಿ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ನಮ್ಗೆ ಸಿಕ್ತು. ಬೇರೆ ಯಾರಿಗೆ ಕೊಟ್ಟಿದ್ರೆ ಅದು ಅವರು ಬೇರೆ ಮನೆಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರೆ ಏನೂ ಆಗ್ತಾಯಿರಲಿಲ್ಲ, ಮಾರಾಟ ಮಾಡಿದ್ರು. ಇದು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೂ ಈ ಹಿಂದಿನ ಒಂದು ಮನೆ, ಒಂದು 2-3 ತಲೆಮಾರಿನ ಹಿಂದಿನ ಮನೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೂ ನಮ್ಗೆ ಸಿಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಮತ್ತೊಂದು ಮನೆಗೆ ಹೋಗೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ನಮಸ್ಕಾರ.